ನಮ್ಮ ಜೀವನದಲ್ಲಿ ಏನಾಗುತ್ತೆ ಅಂತಂದರೆ ಏರುಪೇರುಗಳು ಆಗುತ್ತೆ. ಏನಕ್ಕೆ ಚೆನ್ನಾಗಿರೋಂಥ ವ್ಯಾಪಾರ ಡಲ್ ಆಗುತ್ತೆ, ಡಲ್ ಆಗಿರೋಂಥ ವ್ಯಾಪಾರ ಚೆನ್ನಾಗಾಗುತ್ತೆ, ಆರೋಗ್ಯದ ಸಮಸ್ಯೆ ಚೆನ್ನಾಗಿರುತ್ತೆ ಮತ್ತು ಸಮಸ್ಯೆಗಳಾಗ್ತಾ ಬರುತ್ತೆ, ಮತ್ತು ಚೆನ್ನಾಗಾಗ್ತಾ ಅಂತ ಕೆಲಸ ನಿಂತೋಗ್ಬಿಡುತ್ತೆ, ನಿಂತೋಗಿರೋ ಕೆಲಸ ಚೆನ್ನಾಗಾಗುತ್ತೆ. ಈ ಥರ ಏರುಪೇರುಗಳು ಯಾಕೆ ಆಗುತ್ತೆ ಅಂತ ನಾವು ನೋಡೋದಾಯಿತು ಅಂತಂದರೆ, ನಂಬರ್ 1 ಕಾರಣದಿಂದ ಗ್ರಹಚಾರ. ಗ್ರಹ ಸಂಚಾರ ಅಂತಂದರೆ ಗ್ರಹಚಾರ. ಅವು ಎಲ್ಲ ನಮ್ಮ ಗ್ರಹಚಾರಪ್ಪ ಅಂತಾರೆ ಗೊತ್ತಾ. ಮನುಷ್ಯನ ಸ್ವಭಾವದಲ್ಲಿ, ಮನುಷ್ಯನ ಒಂದು ಕೆಲಸ ಕಾರ್ಯಗಳಲ್ಲಿ ಏರುಪೇರುಗಳಾಗತ್ತೆ. ಇದಕ್ಕೆ ಕಾರಣ ಅಂತಂದರೆ ನವಗ್ರಹ ದೋಷ. ಉಚ್ಚ ಸ್ಥಾನದಲ್ಲಿದ್ದು ನೀಚ ಸ್ಥಾನಕ್ಕೆ ಬರ್ತಾನೆ, ನೀಚ ಸ್ಥಾನದಿಂದ ಒಂದು ಗ್ರಹಗಳು ಉಚ್ಚ ಸ್ಥಾನಕ್ಕೆ ಹೋಗುತ್ತೆ, ಆವಾಗ ಸೈಡ್ ಎಫೆಕ್ಟ್ಗಳಾಗತ್ತೆ. ಅದಕ್ಕೆ ಏನು ಮಾಡಬೇಕು ಅಂತಂದರೆ, ನೀವು ನವಗ್ರಹ ಶಾಂತಿಯನ್ನು ಮಾಡಿಕೊಳ್ಬೇಕು. ಜೈ ಭಗವಾನ್. ಎಲ್ಲರಿಗೂ ನಮಸ್ಕಾರ. ಮಹಾದೇವಿ ಚೇದ್ಮಿಷ್ಟಪತ್ನಿ ಚಮಹಿ ತನ್ನೋ ಐಶ್ವರ್ಯಲಕ್ಷ್ಮಿ ಅಭಿಷೇಕ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ಅನೇಕ ವಿಚಾರಗಳನ್ನು ನಾವು ತಿಳ್ಕೊಳ್ಳೋಣ. ಮೊದಲನೇದಾಗಿ ಇವತ್ತಿನ ವಿಚಾರ ಏನಂತಂದರೆ ಯೋಗ. ಈ ಯೋಗ ಅಂತಂದರೆ ನೋಡಿ, ಪ್ರತಿನಿತ್ಯ ನಾವೇನು ಮಾಡ್ತೀವಿ ಅಂತಂದರೆ, ಊಟ ಮಾಡ್ತೀವಿ, ತಿಂಡಿ ತಿಂತೀವಿ, ನಾವು ದೇಹಕ್ಕೆ ಆಕ್ಟಿವಿಟೀಸ್ ಅಂತೂ ಕೊಡೋದಿಲ್ಲ. ಕೆಲವೊಂದರ ಜನ ಕೊಡ್ತಾರೆ, ಕೆಲವೊಂದರ ಜನ ಕೊಡೋದಿಲ್ಲ. ಈಗ ನೀವು ಇವತ್ತೊಂದು ದಿನ ರಜೆ ಇರುತ್ತೆ, 3 ದಿನ ರಜೆ ಇರುತ್ತೆ ಅನ್ಕೊಂಡು ನಿಮ್ಮ ಮನೇಲೇ ಇದ್ರಿ, ಊಟ ಮಾಡ್ತೀರಾ, ಅದು ಹಬ್ಬದಲ್ಲಿ ಅಡುಗೆ ಮಾಡ್ತಾರೆ, ಒಬ್ಬಟ್ಟು ಮಾಡ್ತಾರೆ, ನಿಮಗೇನು ಕೆಲಸ ಎಲ್ಲ ಮನೇಲಿರೋರೆಲ್ಲ ಮಾಡ್ಕೊಂಡು ಹೋಗ್ಬಿಡ್ತಾರೆ, ನಿಮಗೇನೂ ಸಮಸ್ಯೆ ಆಗೋದಿಲ್ಲ. ಬಟ್ ಏನಂತಂದರೆ ಮೈಂಡು ಒಂಥರ ಜಿಡ್ಡಿಡ್ದು ಬಿಡುತ್ತೆ. ಏನು ಹೇಳಿ, ದೇಹ ಜಿಡ್ಡಿಡಿದಿರಲಿ, ಮೈಂಡು ತಲೆಯಲ್ಲಿ ಜಿಡ್ಡಿಡ್ದು ಬಿಡುತ್ತೆ. ಅಂದರೆ ಏನು ಮಾಡೋಂಥ ಸೋಮಾರಿತನ ಬಿದ್ದಿರ್ತೀರ, 24 hours ಮಲಗಿರ್ತೀರ. ಬೆಳಗ್ಗೆ ತಿಂಡಿ ತಿಂತೀರಾ, ಈಗ ಲಾಕ್ಡೌನ್ ಟೈಮಲ್ಲಿ ಆಯ್ತಲ್ಲ ಹಂಗೆ, ಬೆಳಗ್ಗೆ ತಿಂಡಿ ತಿಂತೀರಾ, ಒಂಚೂರು ಟಿ ವಿ ನೋಡ್ತೀರಾ, ಒಂಚೂರು ಮೊಬೈಲ್ ಇಟ್ಕೋತೀರಾ, ಮಲ್ಕೋತೀರಾ. ಬೆಳಗ್ಗೆ ಒಂದು 11 ಗಂಟೆ ರಜೆ ಇದ್ದ ಟೈಮಲ್ಲಿ, ಅಥವಾ ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ, ಮತ್ತು ಒಂದು 1 ಗಂಟೆ 2 ಗಂಟೆಗೆ ಎದ್ದೇಳ್ತೀರಾ, ಊಟ ಮಾಡ್ತೀರಾ, ಮತ್ತು ಒಂಚೂರು ಆ ಕಡೆ ಈ ಕಡೆ ನೋಡ್ತೀರಾ, ಅವ್ರ ಬಗ್ಗೆ ಮಾತಾಡ್ತೀರಾ, ಒಂಚೂರು ಮೊಬೈಲ್ ನೋಡ್ತೀರಾ, ಮತ್ತು 4 ಗಂಟೆ ಕಾಫಿ ಸ್ನ್ಯಾಕ್ಸ್ ಏನೋ ಬಂದ್ಬಿಡುತ್ತೆ. ಈ ಥರ ಮತ್ತೆ ನೈಟು ಒಂಚೂರು ಓಡ್ತೀರ, ಟಿ ವಿನ ನೋಡ್ತೀರ, ನ್ಯೂಸ್ ನೋಡ್ತೀರ, ಅದನ್ನ ನೋಡ್ತೀರಾ, ಇನ್ನೇನು ಯಾರೋ ಅಥವಾ ಒಂದು 5 ನಿಮಿಷ ಮಾತಾಡ್ತೀರಾ, ಮತ್ತೆ ಊಟ ಮಾಡ್ಕೋತೀವಿ. ಇದೇ ರೂಟೀನ್ ಆಗ್ದ ತಕ್ಷಣ ಏನಂತ ಮೈಂಡ್ ಒಂಥರ ಜಿಡ್ಡು ಬಿಡುತ್ತೆ, ಮೈಲಿ ಒಂಥರ ಸೋಮಾರಿತನ ಬಂದ್ಬಿಡುತ್ತೆ. ಈ ಜಿಡ್ಡು ಹಿಡಿತು ಅಂತಂದರೆ ನೀವು ಜೀವನದಲ್ಲಿ ಲೈಫಲ್ಲಿ ಸಕ್ಸಸ್ ಆಗೋಲ್ಲ. ಮೈಂಡಲ್ಲಿ ಜಿಡ್ಡು ಹಿಡಿಯೋದು ಅಂತ ಹೇಳ್ತಾರೆ. ಅಂದರೆ ಕಂಫರ್ಟಬಲ್ ಲೈಫ್, ಬಿಡಪ್ಪ ಆರಾಮಾಗಿ ನೆಮ್ಮದಿಯಾಗಿ ಇನ್ನೇನು ಬೇಕು ನನಗೆ ಸಾಕು ಅಂತ ಅಂದ್ಕೊಬಿಟ್ರೆ ಮುಗಿದೇ ಹೋಯ್ತು. ನೀವು ಕಂಫರ್ಟಬಲ್ ಆಗಿದ್ದೀರ ಅಂದ್ಕೊಂಡೆ ಆ ಕಂಫರ್ಟಬಲು ಅನ್ಕಂಫರ್ಟಬಲ್ ಆಗುತ್ತೆ ಗೊತ್ತಲ್ಲ. ನೀವು ಒಂದು 10 ಕೋಟಿ ಸಂಪಾದನೆ ಮಾಡ್ತಾ ಇರ್ತೀರ ಅಂತಂದರೆ, ಹಂಗೇ ಇತ್ತು ಅಂತಂದರೆ ನೀವು 8 ಕೋಟಿ ಬರ್ತೀರಾ, ನೆಕ್ಸ್ಟು 6 ಕೋಟಿಗೆ ಬರ್ತೀರಾ, 6ರಿಂದ 4, 4ರಿಂದ 2, 2ರಿಂದ 1, 1ರಿಂದ 50 ಲಕ್ಷ, 50 ಲಕ್ಷ ಅಂದರೆ 10, 10ರಿಂದ 5 ಲಕ್ಷ, 5 1 ಲಕ್ಷ, 1 ಲಕ್ಷ ಕಡಿಮೆ ಆಗ್ತಾ ಬರುತ್ತೆ. ನೀವು ಯಾವಾಗಲೂ ಕೂಡ ಆ್ಯಕ್ಟಿವ್ ಆಗಿರಬೇಕು. ಆ್ಯಕ್ಟಿವ್ ಅಂತಂದರೆ ಸಂಪಾದನೆ ಮಾಡ್ತಾಯಿರೋ, ಸಂಪಾದನೆ ಒಂದೇ ಅಂತಲ್ಲ, ಯಾವುದೇ ಒಂದು ವಿಚಾರದಲ್ಲಾಗಲಿ ನಿಮಗೆ ಅಂತ ಒಂದು ಟೈಲೆಂಟ್ ಇರುತ್ತೆ, ಅದನ್ನು ಇಂಪ್ರೂವ್ಮೆಂಟ್ ಮಾಡ್ಕೋತಾ ಇರಬೇಕು. ನೀವು ಅದನ್ನು ಬಿಟ್ಟು ನೀವು ಏನು ಮಾಡ್ತೀರಾ, ಬಿಡು ಕಂಫರ್ಟಬಲ್ ಆಗಿದೆ, ಅವನು ಸೈಟ್ ಇದೆ, ಮನೆ ಇದೆ, ಆರಾಮಾಗಿ ಬಂದಿದೆ ಅಂದ್ಬಿಟ್ಟು ನಾವು ಸುಮ್ಮನೆ ಕೂತ್ಕೊಬಿಡ್ತು ಅಂತಂದರೆ ಮೈಂಡು ಜಿಡ್ಡಿಡಿಯುತ್ತೆ. ಮತ್ತು ಏನು ನೀವು ಇಂಪ್ರೂವ್ಮೆಂಟ್ ಆಗಿದೆ ಅದೆಲ್ಲ ಒಂದೊಂದೇ ಇನ್ಕಂಫರ್ಟಬಲ್ ಆಗ್ತಾ ಬರುತ್ತೆ. ಅದಕ್ಕೋಸ್ಕರ ನೀವೇನು ಮಾಡಬೇಕು, ಅದಕ್ಕೆ ನೋಡಿ ಭಾಳಷ್ಟು ಜನ ಶ್ರೀಮಂತರು ಕೋಟಿಗಟ್ಟಲೆ ಇನ್ಫೋಸಿಸು ಮತ್ತು ವಿಪ್ರೋ ಈ ಥರ ದೊಡ್ಡ ದೊಡ್ಡ ಕಂಪ್ನಿಗೆ ಸಾವಿರಾರು ಕೋಟಿ ಸಂಪಾದನೆ ಮಾಡಿದ್ರು ಕೂಡ ಅವರು ಇಲ್ಲ ನಾನು ಇನ್ನೂ ಸಂಪಾದನೆ ಮಾಡಬೇಕು, ಅವ್ರು ಸಾಕು ತಾನೆ, ಎಲ್ಲ ಬಾಗಿಲಾಕ್ಬಿಟ್ಟು ಹೋದರೂ ಓನರ್ಗಳು ಯಾರೂ ಕೇಳೋರಿಲ್ಲ. ಮತ್ತು ಆರಾಮಾಗಿ ನೆಮ್ಮದಿಯಾಗಿ 10 ತಲೆಮಾರಲ್ಲಿ 20 ತಲೆಮಾರು ನೆಮ್ಮದಿಯಾಗಿ ಕೂತ್ಕೊಂಡು ಊಟ ಮಾಡ್ಬೋದು. ಆದರೂ ಕೂಡ ಅವ್ರು ಏನಕ್ಕೆ ಇದು ಮಾಡ್ತಾರೆ ಅಲ್ವಾ ಅಂತಂದರೆ, ಜೀವನದಲ್ಲಿ ನಾವೇನು ಮಾಡ್ತಾ ಇರಬೇಕು, ಪ್ರತಿನಿತ್ಯ ಮೈಂಡು ಜಿಡ್ಡು ಹಿಡಿದಂಗೆ ನೋಡ್ಕೋಬೇಕು. ಜಿಡ್ಡು ಹಿಡಿತಂದರೆ ಕಂಫರ್ಟಬಲ್ ಆಗುತ್ತೆ. ಕಂಫರ್ಟಬಲು ಬರ್ತಾ ಲೋ ಕಂಫರ್ಟ್, ಇನ್ನೊಂದು 100% ಕಂಫರ್ಟಬಲ್ ಇರ್ತೀರ, ನೀವೇನೋ ದುಡಿತಾ ಇರ್ತೀರ. ಇದೇನಾಗುತ್ತೆ 70% ಆಗುತ್ತೆ, 60% ಆಗುತ್ತೆ, 10% ಇಳಿದು ಆಮೇಲೆ ಇನ್ಕಂಫರ್ಟಬಲ್ ಆಗಿ ಒದ್ದಾಡ್ತೀರ. ಆವಾಗ 100%ಇದ್ದಾಗ ಜೋಶ್ ಇರೋವಂಥದ್ದು ಇದರಲ್ಲಿ ಇರಲ್ಲ.
ಅದಕ್ಕೆ ನೀವೇನು ಮಾಡಬೇಕು ಅಂತಂದರೆ ಮೈಂಡು ಜಿಡ್ಡು ಹಿಡಿದಿದ್ದಂಗೆ ನೋಡ್ಕೋಬೇಕು. ಮೈಂಡು ಮತ್ತು ದೇಹ ಜಿಡ್ಡು ಹಿಡಿದಿದ್ದಂಗೆ ದೇಹ ಜಿಡ್ಡು ಹಿಡಿದಂಗೆ ಬೊಜ್ಜು ಬರುತ್ತೆ, ಬೊಜ್ಜಿಂದ ನಾನಾ ರೀತಿಯಂಥ ಸಮಸ್ಯೆಗಳು ಬರುತ್ತೆ, ತಿಂದಂಥ ಆಹಾರ ಜೀರ್ಣ ಆಗಲ್ಲ ಮತ್ತು ಈ ಥರದ್ದು. ಅದಕ್ಕೆ ನೀವೇನು ಮಾಡಬೇಕು, ಪ್ರತಿನಿತ್ಯ ಅಟ್ಲೀಸ್ಟ್ 20 ನಿಮಿಷವಾದರೂ ಕೂಡ ಯೋಗಾಸನವನ್ನು ಮಾಡಿ, ಎಕ್ಸಸೈಸ್ ಮಾಡಿ, ಜಾಗಿಂಗ್ ಮಾಡಿ, ಮತ್ತು ಅಥವಾ ಇಲ್ಲ ಅಂತಂದರೆ ವಾಕಿಂಗ್ ಮಾಡಿ. ವಾಕಿಂಗ್ ಆದರೆ 45 ನಿಮಿಷ ಮಾಡಿ, ಜಾಗಿಂಗ್ ಆದರೆ 20 ನಿಮಿಷ ಮಾಡಿ. ಇಲ್ಲ ನಾನು ಮಾಡೋಕ್ಕಾಗಲ್ಲ ಅಂತಂದರೆ ಯೋಗಾಸನ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಮಾಡಿ. ಇಲ್ಲ ನಂಗೆ ಆಗಲ್ಲ ಅಂತಂದ್ರೆ 20 ನಿಮಿಷ ಪ್ರಾಣಾಯಾಮನಾದರೂ ಮಾಡಿ, ಗೊತ್ತಲ್ಲ. ಇಲ್ಲ ಗುರುಗಳೇ ನಂಗೆ ಪ್ರಾಣಾಯಾಮ ನಂಗೆ ಗೊತ್ತಿಲ್ಲ, ನನಗೆ ಯೋಗಾಸನ ಮಾಡೋಕ್ಕಾಗಲ್ಲ ಅಂತಂದರೆ 20 ನಿಮಿಷ ಧ್ಯಾನ ಮಾಡಿ ಸಾಕು. ನಿಮಗೆ ಮೈಂಡು ಜಿಡ್ಡು ಹಿಡಿಯೋದಿಲ್ಲ, ದೇಹ ಜಿಡ್ಡು ಹಿಡಿಯೋದಿಲ್ಲ, ಗೊತ್ತಲ್ಲ. ಹಾಗಾಗಿ ನೀವು ಯಾವುದೇ ಕಾರಣಕ್ಕೂ ಪ್ರತಿನಿತ್ಯ ಯಾವುದೋ ಒಂದು ಆ್ಯಕ್ಟಿವಿಟೀಸು. ಇನ್ನು ಹೆಣ್ಮಕ್ಳು ಹೇಳ್ತಾರೆ, ಗುರುಗಳೇ ನಾವು ಮಾಡೋಂಥ ಕೆಲಸದಲ್ಲೇ ಎಕ್ಸಸೈಸ್ ಇರುತ್ತೆ. ತಪ್ಪು. ನೀವು ಮಾಡೋಂಥ ಕೆಲಸದಲ್ಲಿ ಸ್ಟ್ರೆಸ್ ಇರುತ್ತೆ, ಕಮಿಟ್ಮೆಂಟ್ ಇರುತ್ತೆ, ಅದು ಕೆಲಸ ಅಲ್ಲ. ಅದು ನೀವು ಯೋಗಾಸನ ಅಂದರೆ ಎಲ್ಲವನ್ನು ಮರೆತು ನೆಮ್ಮದಿಯಾಗಿರ್ತಾರೆ. ವಾಕಿಂಗ್ ಅಂದರೆ ಎಲ್ಲ ನೆಮ್ಮದು ಮಾಡ್ತಾಯಿರ್ತಾರೆ, ಒಂದು ಪಾಸಿಟಿವ್ ಫೀಲಿಂಗ್ ಬರುತ್ತೆ. ಅದು ವರ್ಕ್ ಅಂತ ಅನಿಸ್ಕೊಳ್ಳೋದಿಲ್ಲ. ಯೋಗಾಸನ ಎಕ್ಸಸೈಸು ಅದು ಯಾವುದೇ ಕಾರಣಕ್ಕೂ ವರ್ಕ್ ಆಗೋದಿಲ್ಲ. ಅದು ಮನಸ್ಸು ಮತ್ತು ದೇಹವನ್ನು ಹೀಲ್ ಮಾಡೋದಕ್ಕೆ ಬಂದಿರುತ್ತೆ. ಇದು ಮೆಡಿಸನ್ನು. ಪ್ರತಿನಿತ್ಯ ಯಾವ ರೀತಿ ಸ್ನಾನ ಮಾಡಿ ನಿಮ್ಮ ಕರ್ಮಗಳನ್ನು ತೊಳ್ಕೊತಿರೋ ಅದೇ ರೀತಿ ಯೋಗಾಸನವನ್ನು ಮಾಡಿ ಮನಃಶುದ್ಧಿ ಮತ್ತು ಆಂತರಿಕ ಶುದ್ಧಿ, ದೇಹ ಶುದ್ಧಿ ಎಲ್ಲವನ್ನು ಮಾಡಿ. ದೇಹದ ಚರ್ಮದ ಮೇಲೇನೂ ನೀವು ಸ್ನಾನ ಮಾಡಿ ನೀರು ಹಾಕ್ಕೊಂಡು ತೊಳ್ಕೊಬಿಡ್ತೀರ. ಅದರ ಒಳಗಡೆ ಅಂತ ಮಾಂಸಖಂಡಗಳಿಗೆ ಏನು ಮಾಡ್ತೀರಾ? ಅದಕ್ಕೆ ಸ್ನಾನ ಮಾಡಬೇಕು ತಾನೆ. ಮತ್ತು ರಸರಕ್ತ ಮೂಳೆ ಮಾಂಸಗಳಿಗೆ ನೀವು ಸ್ನಾನ ಮಾಡಿ ಹೆಂಗೆ ಮಾಡಿಸ್ತೀರಾ? ಮಾಡ್ಸೋಕ್ಕೆ ಆಗಲ್ಲ. ಆದರೆ ಯೋಗಾಸನದ ಮೂಲಕ ಯೋಗಾಸನ ಮಾಡ್ತೇವೆ, ಬೆವರು ಬರುತ್ತೆ ತಾನೆ, ಅದು ಕೆಟ್ಟ ಅಂಶನೆಲ್ಲ ತೆಗೆದು ಬಿಸಾಕುತ್ತೆ ತಾನೆ ಅದು. ಸೊ ಆ ರೀತಿ ನೀವು ಸ್ನಾನವನ್ನು ಮಾಡಿಸ್ಬೇಕು. ಅದು ವಾಕಿಂಗ್ ಆಗಿರ್ಬೋದು, ಜಾಗಿಂಗ್ ಆಗಿರ್ಬೋದು, ಎಕ್ಸಸೈಸ್ ಆಗಿರ್ಬೋದು, ಏರೋಬಿಕ್ಸ್ ಆಗಿರ್ಬೋದು, ಅಥವಾ ಒಂದು ವಾಕಿಂಗ್ ಆಗಿರ್ಬೋದು, ಪ್ರಾಣಾಯಾಮ ಆಗಿರ್ಬೋದು, ಅಟ್ಲೀಸ್ಟ್ ಧ್ಯಾನನಾರು ನೀವು ಮಾಡಲೇಬೇಕು. ಮಾಡಿದ್ರೆ ನೋಡಿ ಸೂಪರಾಗಿರುತ್ತೆ ನಿಮ್ಮ ಲೈಫ್ನ ನಿಮ್ಗೆ ಯಾವುದೇ ರೀತಿಯಂಥ ದೈಹಿಕವಾದಂಥ ಮಾನಸಿಕವಂಥ ಕಾಯಿಲೆಗಳು ಬರೋದಿಲ್ಲ. ಬರೀ ನಿಮಗೆ ಸಂತೋಷ, ದುಃಖ ಅನ್ನೋಂಥದ್ದು ಬರೋದಿಲ್ಲ, ಹ್ಯಾಪಿಯಾಗಿರ್ತೀರ. ಇನ್ನು ಯಾವ ರೀತಿ ಅನ್ನೋಂಥ ವಿಚಾರಗಳನ್ನು ನಾನು ಶಿಬಿರದಲ್ಲಿ ತಿಳಿಸ್ಕೊಡ್ತೀನಿ. ಖಂಡಿತವಾಗ್ಲೂ ಕೂಡ ಶಿಬಿರಕ್ಕೆ ಮಿಸ್ ಮಾಡದೆ ಬನ್ನಿ. ಇದು ವಿಶೇಷವಾದಂಥ ಒಂದು ವಿಚಾರ. ಇನ್ನು ಬರಬೇಕಾಗಿರೋ ದುಡ್ಡು ಬರ್ತಾಯಿಲ್ಲ ಅಂತಂದರೆ, ಕೊಡೋರಿಗೆ ಕೊಡೋಕ್ಕಾಗ್ತಾಯಿಲ್ಲ ಅಂತಂದರೆ, ಸಿಕ್ಕಾಪಟ್ಟೆ ಸಾಲ ಆಗಿತ್ತು ಅಂದರೆ, ಗುರುಗಳೇ ದುಡ್ಡು ನೀರು ಥರ ಖರ್ಚಾಗ್ತಾಯಿದೆ ಗುರುಗಳೇ, ಏನು ಮಾಡೋದು ಅನ್ನೋದೇ ಗೊತ್ತಾಗ್ತಾಯಿಲ್ಲ ಅಂತಾರೆ. ಅದಕ್ಕೆಲ್ಲ ನೀವು ತಲೆನೇ ಕೆಡಿಸ್ಕೊಬೇಡಿ. ಇದಕ್ಕೆಲ್ಲ ಏಕೈಕ ರಾಮಬಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ. ಈ ಅಷ್ಟಲಕ್ಷ್ಮಿ ಯಂತ್ರವನ್ನು ನೀವು ಮನೆಯಲ್ಲಿಟ್ಟು ಪ್ರತಿಷ್ಠಾಪನೆ ಮಾಡಿತು ಅಂತಂದರೆ ಅದು ಎಂಥದ್ದೇ ಹಣಕಾಸಿನ ಸಮಸ್ಯೆ ಇತ್ತು ಅಂದರೂ ಕೂಡ ಸಂಪೂರ್ಣವಾಗಿ ಹೊರಟು ಹೋಗುತ್ತದೆ, ಗೊತ್ತಲ್ಲ. ಇನ್ನು ಕೆಲವರು, ಗುರುಗಳೇ ನನಗೆ ಊಟ ತಿಂಡಿ ಬಟ್ಟೆಗೆ ಏನು ತೊಂದರೆ ಇಲ್ಲ ಗುರುಗಳೇ, ಅದು ಸಿಕ್ಕಾಪಟ್ಟೆ ಸಾಲ ಮಾಡ್ಕೊಬಿಟ್ಟಿದ್ದೀನಿ ಗುರುಗಳೇ, ನಂಗೆ ಒಂದು 40,000 ರೂಪಾಯಿ ಇನ್ಕಮ್ ಬರ್ತಾಯಿದೆ, ಊಟ ತಿಂಡಿ ಬಟ್ಟೆಗೆ ಏನು ತೊಂದರೆ ಇಲ್ಲ, ನಾವು ಸಾಲನೂ ಏನೂ ಮಾಡ್ಕೊಂಡಿಲ್ಲ ಕೆಲವೊಂದರ ಜನ ಇಲ್ಲ. ಆದರೆ ಒಂದು ಸೈಟ್ ತೊಗೊಳಕ್ಕಾಗ್ತಾಯಿಲ್ಲ ಗುರುಗಳೇ, ದುಡ್ಡಿಲ್ಲ ಅಂತ, ಒಂದು ಮನೆ ಕಟ್ಟೋಕ್ಕಾಗ್ತಾಯಿಲ್ಲ. ಮತ್ತು ಮಕ್ಕಳು MBA ಆಳು ಮುಳು ಏನೇನೋ ಮಾಡಬೇಕು ಅಂತಾರೆ, ಏರ್ ಎಜುಕೇಷನು 8-10 ಲಕ್ಷ ಖರ್ಚಾಗುತ್ತೆ, ಅದಿಲ್ಲ ಗುರುಗಳೇ, ಏನು ಮಾಡೋದು ಅಂತ ಗೊತ್ತಾಗ್ತಾಯಿಲ್ಲ ಅಂತ. ಇನ್ನು ಕೆಲವರು, ಗುರುಗಳೇ ನಾವು ಮಕ್ಕಳಿಗೆ ಮದುವೆ ಮಾಡಬೇಕು ಒಂದು 15-20 ಲಕ್ಷ ರೂಪಾಯಿ ಖರ್ಚಾಗುತ್ತೆ, ದುಡ್ಡಿಲ್ಲ ಅಂತ ಅಂದ್ಬಿಟ್ಟು ಸುಮ್ಮನೆ ನಿಲ್ಲಿಸ್ಬಿಟ್ಟಿದ್ದೀನಿ ಗುರುಗಳೇ, ಯಾವುದಾದ್ರು ಗಂಡು ಒಳ್ಳೊಳ್ಳೆ ಗಂಡು ಬರ್ತಾಯಿದೆ, ಆಗ್ತಾಯಿಲ್ಲ ಅಂತ. ಇನ್ನು ಕೆಲವರು, ಗುರುಗಳೇ ಮಕ್ಳಿಗೆ ಆಸ್ತಿ ಪಾಸ್ತಿ ಅಂತ ಏನೂ ಮಾಡಿಲ್ಲ. ಇನ್ನು ಕೆಲವರು, ಗುರುಗಳೇ ನಾನು ಎಲ್ಲ ದುಡಿತಾ ಇದ್ದೀನಿ, ಊಟ ತಿಂಡಿ ಬಟ್ಟೆಗೆ ಅಂತ ತೊಂದರೆ ಇಲ್ಲ, ನಮ್ಮ ರಿಲೇಟಿವ್ಸ್ ಫ್ರೆಂಡ್ಸು ಒಡವೆಗಳು ಮಾಡಿಸ್ಕೊತಾರೆ, ಕಾರಲ್ಲಿ ಓಡಾಡ್ತಾರೆ, ಫಾರಿನ್ ಟೂರ್ಗೆ ಹೋಗಿ ಬರ್ತಾರೆ, ನಮ್ಗೆ ಅದು ಯಾವುದೂ ಆಗ್ತಾನೆ ಇಲ್ಲ ಗುರುಗಳೇ, ಇದ್ದಂಗೆ ಇದ್ದೀವಿ ಗುರುಗಳೇ ಅಂತಾರೆ. ಅದಕ್ಕೂ ನೀವು ತಲೆ ಕೆಡಿಸ್ಕೋಬೇಡಿ. ನೀವು ಇಂಪ್ರೂವ್ಮೆಂಟ್ ಆಗೋದಕ್ಕೆ, ತುಂಬ ಚೆನ್ನಾಗಿ ದುಡ್ಡು ಬರೋದಕ್ಕೆ ಏಕೈಕ ರಾಮಬಾಣ ಒಂದು ಅಸ್ತ್ರ ಅಂತಂದರೆ, ಬ್ರಹ್ಮಾಸ್ತ್ರ ಅಂತಾರೆ, ಅದೇ ಅಷ್ಟಲಕ್ಷ್ಮಿ ಯಂತ್ರ. ಈ ಅಷ್ಟಲಕ್ಷ್ಮಿ ಯಂತ್ರವನ್ನು ಮನೆಯಲ್ಲಿಟ್ಟು ಪ್ರತಿಷ್ಠಾಪನೆ ಮಾಡಿ ಅದು ಎಂಥದ್ದೇ ಹಣಕಾಸಿನ ಸಮಸ್ಯೆ ಇತ್ತು ಕೂಡ ಸಂಪೂರ್ಣವಾಗಿ ನಿವಾರಣೆ ಆಗಿಬಿಡುತ್ತದೆ ಅಲ್ಲ. ಒಂದು ತಿಳ್ಕೊಳ್ಳಿ, ಇದು ಎಂತಂದರೆ ಕುರಿಯಲ್ಲಿ ಕಳಿಸೋದಕ್ಕಾಗದೆ ನೇರವಾಗಿ ಖುದ್ದು ನನ್ನ ಭೇಟಿಯಾಗಿ ತೆಗೆದುಕೊಂಡು ಹೋಗಬೇಕು, ಅಥವಾ ನಿಮ್ಮ ಕಡೆಯವ್ರನ್ನ ಯಾರು ಕಳಿಸಿ, ಒಳ್ಳೆಯ ವ್ಯಕ್ತಿಗಳಾಗಿರಬೇಕು ಅವರು, ಗೊತ್ತಲ್ಲ. ಯಾರು ಕೆಟ್ಟ ವ್ಯಕ್ತಿಗಳು, ಯಾರೋ ಬೆಂಗಳೂರು ಕಡೆ ಬರ್ತಾರೆ ಅಂದ್ಬಿಟ್ಟು ಅವ್ರಿಗೆ ಹೇಳ್ಬಿಟ್ಟು ತರಿಸ್ಬಿಡೋದಲ್ಲ, ಒಳ್ಳೆಯ ವ್ಯಕ್ತಿಗಳಾಗಿರಬೇಕು. ಯಾಕಂದರೆ ಒಂದಕ್ಕೊಂದು ಕೈ ಬದಲಾವಣೆ ಆಯಿತು ಅಂತಂದರೆ ಆ ಪವರ್ ಕಡಿಮೆ ಆಗ್ಬೋದು, ಗೊತ್ತಲ್ಲ. ಇನ್ನೊಂದು ಏನು ಅಂತಂದರೆ, ವಿಶೇಷವಾದಂಥ ಒಂದು ಇದು ಸೂಚನೆ ಏನು ಅಂತಂದರೆ, ಇದು ನೇರವಾಗಿ ಖುದ್ದು ನನ್ನ ಭೇಟಿಗೆ ನನ್ನ ಕೈಯಾರೆ ತೆಗೆದುಕೊಂಡೋಗಿ. ಭಾಳಷ್ಟು ಜನ, ಗುರುಗಳೇ ನಿಮಗೆ ಏನೋ ಕೈಯಿಂದ ಕೊಟ್ಟರೆ ಅದು ಒಳ್ಳೆಯದಾಗುತ್ತೆ ಗುರುಗಳೇ, ನಿಮ್ಮ ಕೈ ಗುಣ ಗುರುಗಳೇ ಅಂತಾರೆ. ಅದೇನು ನಾನು ಭಗವಂತನಿಗೆ ಬಿಟ್ಟಂಥದ್ದು, ನಾನು ಎಲ್ಲರಿಗೂ ಒಳ್ಳೆಯ ಆಶೀರ್ವಾದ ಮಾಡಿ ಕೊಡುವಂಥದ್ದು, ಅದು ಒಳ್ಳೆಯದಾಗುತ್ತೆ.
ಹಾಗಾಗಿ ನೇರವಾಗಿ ಖುದ್ದು ಭೇಟಿಯಾಗಿ ತೆಗೆದುಕೊಂಡೋಗಿ. ಒಂದು ತಿಳ್ಕೊಳ್ಳಿ, ಇದು ಕರ್ಮ ಕಳೆದಿದ್ದರೆ ಮಾತ್ರ ತೆಗೆದುಕೊಂಡು ಹೋಗೋಕ್ಕಾಗೋದು. ಎಲ್ಲರೂ ಅಷ್ಟು ಸುಲಭವಾಗಿ ತೊಗೊಂಡೋದಕ್ಕೆ ಆಗೋದಿಲ್ಲ. ಇದಕ್ಕೆ ಮುಟ್ಟು ಕಟ್ಟು ಚಟ್ಟು ಮಡಿ ಮೈಲಿಗೆ ಸೂತ್ಕ ಗಿತ್ಕ ವೆಜ್ಜು ನಾನ್ ವೆಜ್ಜು ದಿಕ್ಕು ಗಿಕ್ಕು ಆ ಥರದ್ದು ಏನೂ ಇಲ್ಲ. ಇಟ್ಟರೆ ಸಾಕು ಕೆಲಸ ಆಗುತ್ತೆ. ದೇವ್ರ ಮನೆಯಲ್ಲಾರು ಇಡ್ಬೋದು, ಬೀರುನಲ್ಲಾರು ಕೂಡ ಇಡ್ಬೋದು. ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ಕಂಡೀಷನ್ ಏನಿಲ್ಲ. ಪೂಜೆ ಮಾಡಲಿಲ್ಲ ಅಂತಂದ್ರೂ ಕೂಡ ಯಂತ್ರ ವರ್ಕ್ ಆಗುತ್ತೆ, ಅಷ್ಟು ಪವರ್ ಆಗುತ್ತೆ. ಕರ್ಮ ಕಳೆದಿದ್ರೆ ಮಾತ್ರ ತೊಗೊಳೋದಕ್ಕಾಗೋದು. ಮತ್ತು 100 ಅಲ್ಲ 200% ಬರ್ಕೊಡ್ತೀನಿ, ನಿಮ್ಮ ಕೆಲಸ ಹಾಗೇ ಆಗುತ್ತೆ. ಹಣಕಾಸು ಯಾವುದೋ ರೀತಿಯಿಂದ 3 ಅಮಾವಾಸ್ಯೆ ಕಳೆದ 6 ತಿಂಗಳೊಳಗಡೆ ನಿಮ್ಮ ಹಣಕಾಸಿನ ಸಮಸ್ಯೆ ಸಂಪೂರ್ಣವಾಗಿ ಬಗೆಹರಿದೋಗ್ಬಿಟ್ಟಿರುತ್ತೆ. ಗೊತ್ತಲ್ಲ? ಅದಕ್ಕೋಸ್ಕರ ಮಿಸ್ ಮಾಡದೆ ಈ ಒಂದು ಯಂತ್ರವನ್ನು ನೀವು ತೆಗೆದುಕೊಳ್ಳಿ. ತುಂಬ ಚೆನ್ನಾಗಾಗುತ್ತೆ, ತುಂಬ ಒಳ್ಳೆಯದಾಗ್ತಾ ಬರುತ್ತೆ. ಗೊತ್ತಲ್ಲ? ಇದು ವಿಶೇಷವಾದಂಥ ಒಂದು ಅಷ್ಟಲಕ್ಷ್ಮಿಯ ಒಂದು ಯಂತ್ರದ ವಿಚಾರ. ಇನ್ನು ನಮ್ಮ ಜೀವನದಲ್ಲಿ ಏನಾಗುತ್ತೆ ಅಂತಂದರೆ ಏರುಪೇರುಗಳು ಆಗುತ್ತೆ. ಏನಕ್ಕೆ ಚೆನ್ನಾಗಿರೋಂಥ ವ್ಯಾಪಾರ ಡಲ್ಲಾಗುತ್ತೆ, ಡಲ್ಲಾಗಿರೋಂಥ ವ್ಯಾಪಾರ ಚೆನ್ನಾಗಾಗುತ್ತೆ. ಆರೋಗ್ಯದ ಸಮಸ್ಯೆ ಚೆನ್ನಾಗಿರುತ್ತೆ ಮತ್ತು ಸಮಸ್ಯೆಗಳಾಗ್ತಾ ಬರುತ್ತೆ. ಮತ್ತು ಆಗೊಂದು ಚೆನ್ನಾಗಾಗ್ತಾ ಅಂತ ಕೆಲಸ ನಿಂತೋಗ್ಬಿಡುತ್ತೆ, ನಿಂತೋಗಿರೋ ಕೆಲಸ ಚೆನ್ನಾಗಾಗುತ್ತೆ. ಈ ಥರ ಏರುಪೇರುಗಳು ಯಾಕೆ ಆಗುತ್ತೆ ಅಂತ ನಾವು ನೋಡೋದಾಯಿತು ಅಂತಂದರೆ, ನಂಬರ್ 1 ಕಾರಣದಿಂದ ಗ್ರಹಚಾರ, ಗ್ರಹ ಸಂಚಾರ ಅಂತಂದರೆ ಗ್ರಹಚಾರ. ಅಯ್ಯೋ ಎಲ್ಲ ನಮ್ಮ ಗ್ರಹಚಾರಪ್ಪ ಅಂತಾರೆ, ಗೊತ್ತಾ? ಗ್ರಹಚಾರ ಅಂದರೆ ಕೆಟ್ಟದಲ್ಲ, ಗ್ರಹದ ಸಂಚಾರಗಳು. ಒಂದು ಗ್ರಹ ಒಂದು ಮನೆಯಿಂದ 2 ತಿಂಗಳು ಮುಗಿತಿ ಚೇಂಜ್ ಆಗ್ತಾ 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 ಅಂತ ಏನಾಗುತ್ತೆ ಅಂತಂದರೆ, ಮನುಷ್ಯನ ಸ್ವಭಾವದಲ್ಲಿ, ಮನುಷ್ಯನ ಒಂದು ಕೆಲಸ ಕಾರ್ಯಗಳಲ್ಲಿ ಏರುಪೇರುಗಳಾಗತ್ತೆ. ಇದಕ್ಕೆ ಕಾರಣ ಅಂತಂದರೆ ನವಗ್ರಹ ದೋಷ, ಅಥವಾ ಇದು ನವಗ್ರಹದ ಒಂದು ಗ್ರಹ ಸಂಚಾರ ಆಗ್ತಾಯಿತ್ತು ಅಂತಂದಾಗ ಉಚ್ಚ ಸ್ಥಾನದಲ್ಲಿ ಇದು ನೀಚ ಸ್ಥಾನಕ್ಕೆ ಬರ್ತಾನೆ, ನೀಚ ಸ್ಥಾನದಿಂದ ಒಂದು ಗ್ರಹಗಳು ಉಚ್ಚ ಸ್ಥಾನಕ್ಕೆ ಹೋಗುತ್ತೆ, ಆವಾಗ ಸೈಡ್ ಎಫೆಕ್ಟ್ಗಳಾಗತ್ತೆ. ಅದಕ್ಕೆ ಏನು ಮಾಡಬೇಕು ಅಂತಂದರೆ, ನೀವು ನವಗ್ರಹ ಶಾಂತಿಯನ್ನು ಮಾಡಿಕೊಳ್ಬೇಕು ಆಗಾಗ. ಇಲ್ಲ ಅಂತಂದರೆ ತುಂಬ ಲಾಸ್ ಆಗುವಂಥ ಬಿಸ್ನೆಸ್ ಫುಲ್ಲು ಲಾಸಾಗಿ ಮುಚ್ಕೊಂಡು ಹೋಗುವಂಥ ಸಮಸ್ಯೆ ಆಗುತ್ತೆ. ಮಕ್ಕಳು ನಿಮ್ಮ ಮಾತು ಕೇಳ್ತಾರಲ್ಲ, ಬಿಡು ಅಂತ ನೀವು ಕೇರ್ಲೆಸ್ ಮಾಡಿಬಿಡ್ತು ಅಂತಂದರೆ ಪರಿಹಾರ ಮಾಡ್ಕೊಳ್ಳಿ ಅಂದರೆ, ಮಕ್ಕಳು ಮನೆ ಬಿಟ್ಟೇ ಹೊಟ್ಟೋಗ್ಬಿಡ್ತಾರೆ, ಲವ್ ಮಾಡ್ಕೊಂಡು ಓಡೋಗ್ಬಿಡ್ತಾರೆ. ಮತ್ತು ಮನೆ ಬಿಟ್ಟು ಸಿಗರೇಟ್ ಸೇದೋ, ಡ್ರಿಂಕ್ಸ್ ಮಾಡೋಂಥ, ಗಾಂಜಾತೋ, ಈ ಸೇವನೆ ಮಾಡೋಂಥ, ಈ ಥರದ್ದೆಲ್ಲ ನೆಗೆಟಿವ್ ಎಫೆಕ್ಟ್ಗಳಾಗ್ಬಿಡುತ್ತೆ. ಹೆಣ್ಮಕ್ಳು ಲವ್ ಮಾಡ್ಕೊಂಡು ಹೊಟ್ಟೋಗ್ಬಿಡ್ತಾರೆ. ಮದುವೆ ಆಗಿ ಚಿಕ್ಕ ಏಜು, ಇನ್ನು ಮದುವೆ ಆಗಿ ಹೊಟ್ಟೋಗ್ಬಿಡ್ತು ಅಂತಂದರೆ ಏನು ಅತಂತ್ರ ಪರಿಸ್ಥಿತಿ ಆಗುತ್ತೆ. ಅದಕ್ಕೋಸ್ಕರ ಅದನ್ನು ನವಗ್ರಹ ದೋಷವನ್ನು ಆಗಾಗ ಪರಿಹಾರ ಮಾಡ್ಕೋಬೇಕು, ನವಗ್ರಹ ಶಾಂತಿಯನ್ನು ಆಗಾಗ ಮಾಡ್ಕೊಳ್ತಾ ಇರಬೇಕು. ಅದಕ್ಕೆ ಸರಳ ಒಂದು ತಂತ್ರದಲ್ಲಿ ನವಗ್ರಹ ಶಾಂತಿಯನ್ನು ಮಾಡುವಂಥ ಒಂದು ವಿಚಾರವನ್ನು ಹೇಳ್ಕೊಡ್ತೀನಿ. ಏನು ಅಂತಂದರೆ, ನವಗ್ರಹ ಸಂಹಿತನ್ನು ನೀವು ತೆಗೆದುಕೊಂಡು ಬನ್ನಿ. ನವಗ್ರಹದ ಸಂಹಿತ ಅಂದರೆ ಒಂದು ಕಟ್ಟು ಇಟ್ಟಿರ್ತಾರೆ, ಏನೊಂದು 15-20 ರೂಪಾಯಿ, 20-25 ರೂಪಾಯಿನೂ ಇರುತ್ತೆ ಅಷ್ಟೇ. ಅದನ್ನು ಗಂಧಿಗೆ ಅಂಗಡಿಲಿ ಹೋಮಕ್ಕೆಲ್ಲ ಹಾಕ್ತಾರೆ. ಅದನ್ನು ಎಲ್ಲ ಗ್ರಹಕ್ಕೆ ಸಂಬಂಧಪಟ್ಟಂಥದ್ದು ಹರಳಿ ಕಡ್ಡಿ, ಮತ್ತು ಬೇವಿನ ಕಡ್ಡಿ, ಮತ್ತು ಔದಂಬರದ ವೃಕ್ಷದ ಎಲ್ಲ ಥರದ ಕಡ್ಡಿಗಳನ್ನು ಇಟ್ಟಿರ್ತಾರೆ, ಒಂದು ಕಟ್ಟು ಮಾಡಿಟ್ಟಿರ್ತಾರೆ. ಅಂಥ ಕಡ್ಡಿನ ಒಂದು ನವಗ್ರಹ ಸಂಹಿತ್ತು ಅಂತ ಹೇಳ್ತಾರೆ. ಆ ಸಂಹಿತನ ಕೊಡಿ ಅಂತಂದರೆ ಕೊಡ್ತಾರೆ. 20-30 ರೂಪಾಯಿ ಇಷ್ಟ ತೊಗೊಂಡು ಬನ್ನಿ. ಇದನ್ನು ನೀವೇನು ಮಾಡಬೇಕು ಅಂತಂದರೆ, ಭೂಮಿಯಲ್ಲಿ ಭೂಮಿ ಶುದ್ಧವಾದಂಥ ಒಂದು ಪ್ರದೇಶ ಇರಬೇಕು. ಆ ಭೂಮಿಯಲ್ಲಿ ನೀವು ಹಳ್ಳವನ್ನು ತೋಡಬೇಕು. ಗೊತ್ತಿಲ್ಲ? ಹಳ್ಳವನ್ನು ತೋಡಿ ನೀವೇನು ಮಾಡಬೇಕು ಅಂತಂದರೆ, ಈ ನವಗ್ರಹ ಸಂಹಿತನ್ನು ಹಳ್ಳದ ಒಳಗಡೆ ಹಾಕಬೇಕು. ಮತ್ತು ಒಂದೊಂದು ಕರ್ಪೂರಗಳು, ಏನೋ ಒಂದು 5-6 ಕರ್ಪೂರ ತೆಗೆದುಕೊಂಡು ಅಲ್ಲಿ ಹಾಕಬೇಕು. ಅಥವಾ ಒಂದು ಹಿಡಿಯೋಕ್ಕಷ್ಟು ಕರ್ಪೂರನ ಹಾಕಿ ನೀವು ಬೆಂಕಿಯನ್ನು ಹಚ್ಚಬೇಕು. ಈ ಬೆಂಕಿಯನ್ನು ಹಚ್ಚಿದಾಗ ನೀವು ಏನು ಮಾಡಬೇಕಂದ್ರೆ, ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿ ಭ್ರಶ್ಚ ರಾಹುವೇ ಕೇತುವೆ ನಮಃ ಅಂತ ನೀವೇನು ಮಾಡಬೇಕು, ಮಂತ್ರವನ್ನು ಉಚ್ಚಾರಣೆ ಮಾಡುತ್ತಿರಬೇಕು. ಗೊತ್ತಲ್ಲ? ಮಂತ್ರವನ್ನು ಉಚ್ಚಾರಣೆ ಮಾಡ್ತು ಅಂತಂದರೆ ತುಂಬ ಚೆನ್ನಾಗಾಗುತ್ತೆ, ತುಂಬ ಒಳ್ಳೆಯದಾಗ್ತಾ ಬರುತ್ತೆ ಅಂತಂದರೆ ನಿಮ್ಮ ದೋಷ ಪರಿಹಾರ ಆಗ್ತಾ ಬರುತ್ತೆ. ಇದನ್ನು ನೀವೇನು ಮಾಡೋದು, 6 ತಿಂಗಳಿಗೆ ಒಮ್ಮೆ ಈ ಥರ ಮಾಡಿಕೊಡಿ. ಜೊತೆಗೆ ನೀವೇನಂತ ಸಾಧ್ಯವಾಯಿತು ಸ್ವಲ್ಪ ತುಪ್ಪ ತೆಗೆದುಕೊಂಡೋಗಿ ತುಪ್ಪವನ್ನು ಕೂಡ ಅದರ ಒಳಗಡೆ ಸುರಿಯಿರಿ. ಗೊತ್ತಲ್ಲ? ನವಗ್ರಹ ಹೋಮ ಮಾಡಿದಷ್ಟೇ ಪ್ರತಿಫಲ ಸಿಗುತ್ತೆ ನಿಮಗೆ. ನವಗ್ರಹ ಶಾಂತಿ ಆಗಿಬಿಡುತ್ತೆ. ಇದನ್ನು 6 ತಿಂಗಳು ಒಂದು ಸರಿ ಮಾಡಿ. ತುಂಬ ಸಮಸ್ಯೆ ಇರುವಂಥವ್ರು
3 ತಿಂಗಳಿಗೊಮ್ಮೆ ಮಾಡಿ. 6 ತಿಂಗಳಿಗೊಮ್ಮೆ ಮಾಡ್ತು ಅಂತಂದರೆ ಸಾಕು, ನವಗ್ರಹ ಶಾಂತಿ ಆಗ್ತಾ ಇರುತ್ತೆ. ಇಲ್ಲಾಂದರೆ ಸಣ್ಣ ಪುಟ್ಟ ಸಮಸ್ಯೆಗಳು ದೊಡ್ಡದಾಗ್ತಾ ಬರುತ್ತೆ. ಹಾಗೆ ಆಗಬಾರ್ದು. ಅದಕ್ಕೋಸ್ಕರ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಾಗುತ್ತೆ, ತುಂಬ ಒಳ್ಳೆಯದಾಗ್ತಾ ಬರುತ್ತೆ. ಇದು ಅತ್ಯಂತ ಸರಳವಾದ ಸುಲಭವಾದಂತಹ ಒಂದು ನವಗ್ರಹ ಶಾಂತಿಯ ವಿಚಾರ. ಇದು ಅದ್ಭುತವಾದಂಥ ತಂತ್ರಗಳನ್ನು ಹೇಳ್ಕೊಡ್ತೀನಿ ಶಿಬಿರದಲ್ಲಿ, ಖಂಡಿತವಾಗ್ಲೂ ಮಿಸ್ ಮಾಡದೆ ಬನ್ನಿ. ಇನ್ನು ಹಣಕಾಸಿನ ಸಮಸ್ಯೆಗೇನೋ ಅಷ್ಟಲಕ್ಷ್ಮಿ ಅಂತ ತೆಗೆದುಕೊಂಡು ಬಗೆಹರಿಸ್ಕೊಬಿಡ್ತೀರ. ಆದರೆ ಜೀವನದ ಸಮಸ್ಯೆಗೆ ವಿಶೇಷವಾದಂಥ ಒಂದು ವಿಚಾರ ಏನು ಅಂತಂದರೆ ಶಿಬಿರ, ಯಂತ್ರ ಮಂತ್ರ ತಂತ್ರ ಶಿಬಿರವನ್ನು ಹೇಳ್ಕೊಡ್ತೀನಿ. ಈ ಯಂತ್ರ ಮಂತ್ರ ಶಿಬಿರದಲ್ಲಿ ಅನೇಕ ರೀತಿಯಂಥ ಸಮಸ್ಯೆಗಳನ್ನು ನೀವೇ ನೋಡ್ಕೊ. ನಿಮಗೆ ನೋವು ಅನ್ನೋದೇ ಇರೋದಿಲ್ಲ ಕಣ್ರಿ, ಜೀವನದಲ್ಲಿ ಕಷ್ಟ ಅನ್ನೋಂಥದ್ದೇ ಬರೋದಿಲ್ಲ ಈ ಶಿಬಿರವನ್ನು ಅಟೆಂಡ್ ಮಾಡೋದು. ಆ ರೀತಿ ಹೇಳ್ಕೊಡ್ತೀನಿ, ನೀವೇ ಅಳವಡಿಸ್ಕೊಬಿಡಿ. ನಾನು ಹೇಳೋದನ್ನು ನೀವು ಅಳವಡಿಸ್ಕೊಬಿಡ್ತು ಅಂದರೆ ಅಳವಡಿಸ್ಕೊಳ್ಳೋದು ಹೇಗೆ ಅನ್ನೋದನ್ನು ಕೂಡ ಹೇಳ್ಕೊಡ್ತೀನಿ. ಗೊತ್ತಲ್ಲ, ನಾನು ಭಾಳ ಚೆನ್ನಾಗಿ ಹೇಳ್ತೀನಿ, ನಮ್ಮ ಮಗ ಕೂತ್ಕೊಬಿಟ್ರೆ ಓದ್ಬಿಡ್ತಾನೆ, ಕೂತ್ಕೊಳ್ಳೋದೇ ಕಷ್ಟ ಅಂತಾನೆ. ಅದೇ ಥರ ಹೇಳ್ತೀವಿ, ಆದರೆ ಅಳವಡಿಸ್ಕೊಳ್ಳೋದು ಕಷ್ಟ. ಆದರೆ ಅಳವಡಿಸ್ಕೊಳ್ಳೋದು ಹೇಗೆ ಅನ್ನೋಂಥದ್ದು ಸುಲಭವಾಗಿ ನಮಗೆ ಮಾರ್ಗದರ್ಶನ ಕೊಡ್ತೀನಿ ಇದರಲ್ಲಿ. ಗೊತ್ತಲ್ಲ, ಅದಕ್ಕೋಸ್ಕರ ಈ ಯಂತ್ರ ಏನು ಅಂತಂದರೆ ಭಾಳಷ್ಟು ಜನ ಈ ಯಂತ್ರ ಮಂತ್ರ ತಂತ್ರದಲ್ಲಿ ಏನಿರುತ್ತೆ ಅಂತಂದರೆ ಯಾವಾಗಲೂ ಹ್ಯಾಪಿನೆಸ್, ಯಾವಾಗಲೂ ಖುಷಿ, ಯಾವಾಗಲೂ ಸಂತೋಷ, ಯಾವಾಗಲೂ ನೆಮ್ಮದಿ, ದುಃಖ ಅನ್ನೋಂಥದ್ದೇ ಇರೋದಿಲ್ಲ, ಸುಸ್ತಾಗಲ್ಲ, ಆರೋಗ್ಯದ ಸಮಸ್ಯೆಗಳ ಬಗ್ಗೆ ಹರಿದೋಗ್ಬಿಡುತ್ತೆ. ಈ ಥರ ಒಂದು ಅದ್ಭುತವಂತ ಏನಂತಂದರೆ ನಿಮ್ಮ ದೇಹವನ್ನೇ ಯಂತ್ರ ಮಾಡಿಬಿಡ್ತೀವಿ. ಗೊತ್ತಲ್ಲ, ನಿಮ್ಮ ಮಾತೇ ಮಂತ್ರವನ್ನು ನೀವೇನು ಕೇಳಿದ್ರೆ ಎಸ್ ಅನ್ನಬೇಕು, ನೀವೇನು ಕೇಳಿದ್ರು ಜನವಶೀಕರಣ, ಧನವಶೀಕರಣ, ಸರ್ವವಶೀಕರಣವೂ ಆಗಬೇಕು. ಆ ರೀತಿ ನಿಮ್ಮ ಮಾತನ್ನು ಮಾಡ್ತೀವಿ. ಗೊತ್ತಲ್ಲ, ಮತ್ತು ನೀವು ಮಾಡುವಂಥ ಎಲ್ಲ ಕೆಲಸವೂ ಕೂಡ ತಂತ್ರ ಆಗಿಬಿಡ್ಬೇಕು. ನೀವೇನು ಕೆಲಸ ಮಾಡೋದು ಸಕ್ಸಸ್ ಆಗಬೇಕು, ಅದೇ ತಂತ್ರ. ಟೆಕ್ನಿಕ್ಕಾಗಿ ಮಾಡ್ತೀರ. ಗೊತ್ತಲ್ಲ, ನಿಮ್ಮ ಆತ್ಮಶಕ್ತಿಯನ್ನು ಸ್ಟ್ರಾಂಗ್ ಆಗಿ ಮಾಡ್ತೀವಿ. ಇದನ್ನ ಅನೇಕ ರೀತಿಯಂಥ ಸಮಸ್ಯೆಗಳು, ಗಂಡ ಹೆಂಡತಿ ಜಾಂಪತ್ಯ ಸಮಸ್ಯೆ, ಮಕ್ಕಳು ಮಾತ್ಕೊಂಡಿಲ್ಲ ಅಂತಂದರೆ, ಮತ್ತು ಕೆಲಸ ಕಾರ್ಯಗಳು ಸರಿಯಾಗಿ ಆಗ್ತಾಯಿಲ್ಲ ಅಂತಂದರೆ, ಲಾಸ್ ಆಗಿಬಿಟ್ಟಿತ್ತು ಅಂತಂದರೆ ಬಿಸ್ನೆಸ್ಸಲ್ಲಿ, ಮತ್ತು ನಿಮ್ಮ ಮಕ್ಕಳು ಗಂಡನ ಜೊತೆ ಜಗಳ ಆಡ್ಕೊಂಡು ಅಥವಾ ಹೆಂಡತಿ ಜೊತೆ ಜಗಳ ಆಡ್ಕೊಂಡು ಒದ್ದಾಡ್ತಾ ಇತ್ತು ಅಂತಂದರೆ, ನಿಮ್ಮ ಮಕ್ಕಳಿಗೆ ನೀವೇ ಕೆಲವೊಂದಾರು ತಂತ್ರಗಳನ್ನು ಮಾಡಿ, ಕೆಲವೊಂದು ವಿಶೇಷವಾದಂಥ ಒಂದು ಬೀಜ ಮಂತ್ರವನ್ನು ದೀಕ್ಷೆ ಕೊಡ್ತೀವಿ. ದೀಕ್ಷೆ ಅಂತ ಸನ್ಯಾಸ ದೀಕ್ಷೆ ಅಲ್ಲ, ಉಪದೇಶ, ಮಂತ್ರೋಪದೇಶನ ಕಿವಿಲಲ್ಲಿ ಹೇಳಿದಾಗ ಅರ್ಧ ಕರ್ಮಗಳು ಕಳೆದೋಗ್ಬಿಡುತ್ತೆ. ಅದಕ್ಕೋಸ್ಕರ ನೀವು ಮಿಸ್ ಮಾಡದೆ ಈ ಯಂತ್ರ ಮಂತ್ರ ತಂತ್ರ ಶಿಬಿರಕ್ಕೆ ನೀವು ಅಟೆಂಡ್ ಮಾಡಿ. ತುಂಬ ಕಡಿಮೆ ಜನನ ಸೇರಿಸ್ಕೋತಾ ಇದ್ದು, ಈಗ ಆಲ್ರೆಡಿ ಒಂದು ಅಪಾಯಿಂಟ್ಮೆಂಟ್ ನನಗೆ ಕ್ಲಾಸ್ ಬುಕ್ ಆಗಿಬಿಟ್ಟಿದ್ದೇವೆ. ಈ ಸರಿ ಮಾಡೋಂಥ ಶಿಬಿರ ಅದ್ಭುತವಾಗಿದೆ. ಈ ಸರಿ ಮುಗೀತು ಅಂತಂದರೆ ಮತ್ತೆ 2 ತಿಂಗಳಾಗುತ್ತೆ ನಾನು ಶಿಬಿರ ಮಾಡೋವಂಥದ್ದು. ಅನೇಕ ರೀತಿಯಂಥ ಒಂದು ಕೆಲಸ ಕಾರ್ಯಗಳಿದ್ದಾವೆ. ಹಾಗಾಗಿ ಈ ಬಾರಿ ಮಿಸ್ ಮಾಡದೆ ಶಿಬಿರವನ್ನು ಅಟೆಂಡ್ ಮಾಡಿ. ಸೆಲೆಕ್ಟೆಡ್ ಮೆಂಬರ್ಸಿಗೆ ಮಾತ್ರ ಇರುತ್ತೆ. ಯಾಕಂದರೆ ಅದ್ಭುತವಾದಂಥ ಒಂದು ಶಿಬಿರ ಇದು. ನೀವೇನಂತಂದರೆ ಶಿಬಿರದಲ್ಲಿ ನೀವು ಕಣ್ಣಲ್ಲಿ ನೀರು ಹಾಕೊಂಡು ಬಂದಿರ್ತೀರ, ಜೀವನದಲ್ಲಿ ದುಃಖ ಹೋಗ್ಬೇಕಾದ್ರೆ ಖುಷಿಯಾಗಿ ಹೋಗ್ತೀರ. ಗೊತ್ತಲ್ಲ, ಹಾಗಾಗಿ ಮಿಸ್ ಮಾಡದೆ ನೀವು ಖಂಡಿತವಾಗ್ಲೂ ಕೂಡ ನೀವು ಅಟೆಂಡ್ ಮಾಡಿ. ತುಂಬ ಚೆನ್ನಾಗಾಗುತ್ತೆ, ತುಂಬ ಒಳ್ಳೆಯದಾಗ್ತಾ ಬರುತ್ತೆ. ಜೀವನದಲ್ಲಿ ಏನೋ ಒಂಥರ ವಿದ್ಯೆಯನ್ನು ಕಲ್ತ್ಕೋತೀರಾ. ನಿಮ್ಮ ಆತ್ಮಸ್ಥೈರ್ಯ ಬರುತ್ತೆ, ಶಕ್ತಿ ಬರುತ್ತೆ, ಯುಕ್ತಿ ಬರುತ್ತೆ, ಬುದ್ಧಿವಂತಿಕೆ ಬರುತ್ತೆ. ಮತ್ತು ತುಂಬ ಚೆನ್ನಾಗಿ ನಿಮ್ಮ ಕರ್ಮಗಳನ್ನು ಕಳ್ಕೊಳ್ತೀರಾ. ಮತ್ತು ನಿಮಗೆ ಬೇಕಾ 3 ಕಾರಣಕ್ಕೋಸ್ಕರ ನೀವು ಅಟೆಂಡ್ ಮಾಡಬೇಕು. ಇದು ಒಂದರ ಎಲ್ಲ ರೀತಿಯ ಸಮಸ್ಯೆಗಳನ್ನು ಸಂಪೂರ್ಣವಾಗಿ ನಿವಾರಣೆ ಮಾಡ್ಕೊಳ್ಳೋದಕ್ಕೋಸ್ಕರ ನೀವು ಕಲಿಬೇಕು. ಮತ್ತು ಆ ಸಮಸ್ಯೆಗಳು ಮತ್ತೆ ಬರದೇ ರೀತಿ ತಡೆಯೋದಕ್ಕೋಸ್ಕರ ನೀವು ಈ ಒಂದು ಯಂತ್ರ ಮಂತ್ರ ತಂತ್ರ ಶಿಬಿರವನ್ನು ಅಟೆಂಡ್ ಮಾಡಬೇಕು. ಮತ್ತು ನಿಮಗೆ ಸಂಬಂಧಪಟ್ಟಂಥ ವ್ಯಕ್ತಿ, ಅಕ್ಕ ತಂಗಿ, ಅಣ್ಣ ತಮ್ಮ, ಬಂಧು ಬಳಗ, ರಿಲೇಟಿವ್ಸ್, ಅಪ್ಪ ಅಮ್ಮ, ಇವ್ರುಗಳಿಗೇನೋ ಸಮಸ್ಯೆ ಆಯಿತು ಅಂದರೆ ನೀವು ತಂತ್ರವನ್ನು ಮಾಡಿ ಅವರ ಸಮಸ್ಯೆಯನ್ನು ಸುಲಭವಾಗಿ ಬಗೆಹರಿಸ್ಬೋದು ಅಲ್ಲ. ಆ ಥರ ಒಂದು ಅದ್ಭುತವಾದಂಥ ಒಂದು ವಿಚಾರವನ್ನು ನಿಮಗೆ ಹೇಳ್ಕೊಡ್ತೀನಿ. ನಾನು ಮಾಡ್ಕೊಳ್ಳಿ, ತುಂಬ ಚೆನ್ನಾಗಾಗುತ್ತೆ, ತುಂಬ ಒಳ್ಳೆಯದಾಗ್ತದೆ ಅಲ್ಲ. ಇದು ವಿಶೇಷವಾದಂಥ ಒಂದು ಯಂತ್ರದ ವಿಚಾರ. ಇನ್ನಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋಣ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿವರೆಗೂ